ಮೇಲೆ ಉಪಸ್ಥಿತಂತಹ ಸಿಎಫ್ ಸಾಹೇಬ್ರವರೇ, ಮೇಡಮ್ ಸಪ್ತಶ್ರೀ ಅವರೇ, ನಮ್ಮ DCP ಅವರೇ, DCP ಪೊಲೀಸ್ ಅವರೇ, ಇವತ್ತು ಈ ವಾತಾವರಣ ನೋಡಿದ್ರೆ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ನನಗೆ ಆಸೆ ಇದೆ. ಸುಮಾರು 10 ವರ್ಷ ಸತತ ಹೋರಾಟ ಈ ದಿನದ ಫಲ. ಎಲ್ಲ ಅಧಿಕಾರಿಗಳಿಗೆ ನನ್ನ ತೀಕ್ಷ್ಣ ಮಾತು, ನನ್ನ ಪೆನ್ನಿನ ತೀಕ್ಷ್ಣ ಬರವಣಿಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚೆತ್ಕೊಂಡು ಆಕ್ಟಿವೇಟ್ ಆಗೋಯ್ತು ಅಂತ ನನ್ನ ಭಾವನೆ. ಅದು ಆಗದೇ ಇದ್ದರೆ ಈ 300 ಎಕರೆ ಬಹುಶಃ ಕರ್ನಾಟಕ ಇತಿಹಾಸದಲ್ಲೇ ಈ ತುಮಕೂರು ಜಿಲ್ಲೆ ಮೊದಲಿಗೆ ಒಂದು ಫಾರೆಸ್ಟ್ ಲ್ಯಾಂಡನ್ನು ಎನ್ಕ್ರೋಚರ್ಸಿಂದ ತಗೊಂಡು ನಾವು ಈ ಗಿಡಗಳ ಇವತ್ತು ಏನು 80,000 ಗಿಡ ಹಾಕ್ತಾ ಇದ್ದೀವಿ. ಇದು ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲೇ ಮೊದಲು ಅನಿಸುತ್ತೆ. ಇದು ಮೊದಲು ಮತ್ತು ಅಂತ್ಯ ಆಗಬಾರ್ದು. ಇದು ಮೊದಲು ಆಗಿದೆ ಅಂದರೆ ನಾವು ಎಲ್ಲ ನಮ್ಮ ಫಾರೆಸ್ಟ್ ಲ್ಯಾಂಡ್ ಎಲ್ಲೆಲ್ಲಿದೆಯೋ ಅದೆಲ್ಲ ಉಳಿಸಲೇಬೇಕು. ಉಳಿಸದೇ ಇದ್ದರೆ ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ. ಅಲ್ಲಿ ಹೋದಾಗ, ನಾನು ಇಲ್ಲಿ ಬಂದಾಗ, ಅಲ್ಲಿ ಹೋದಾಗ ಈ ವಾತಾವರಣ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಈ ಸುತ್ತು ಹಳ್ಳಿಗಳಲ್ಲಿರೋರೆಲ್ಲ ಧನ್ಯರು. ಒಳ್ಳೆ ಗಾಳಿ ಬರುತ್ತೆ ರೀ. ನಾವು ದುಡ್ಡು ಕೊಡ್ಬೇಕು ಬೆಂಗಳೂರಲ್ಲಿ ಇಂಥ ಗಾಳಿ ಸಿಗಬೇಕು ಅಂದರೆ. ಈ ಮಕ್ಕಳು ಈ ಕಡೆ ಬೆಳೀತಾರಲ್ಲ, ಅವರು ಒಳ್ಳೆ ಪೌರರಾಗಿ ಬೆಳೀತಾರೆ. ಒಳ್ಳೆ ವಾತಾವರಣ, ಅವರ ಆರೋಗ್ಯ ಚೆನ್ನಾಗಿರ್ತದೆ. ಎಲ್ಲ ಬೆಂಗಳೂರಲ್ಲಿ ನೀವು ದಿನನಿತ್ಯ ಕಾಯಿಲೆಗಳು, ಇಂಥ ವಾತಾವರಣ ಇದ್ದರೆ ನಿಮಗೆ ಕಾಯಿಲೆನೇ ಬರೋದಿಲ್ಲ. ಇದನ್ನು ನಾವು ಉಳಿಸ್ಕೋಬೇಕು ಅಂದರೆ ಸಂಕಲ್ಪ ಮಾಡಬೇಕು. ಸಂಕಲ್ಪದಿಂದ ಮಾತ್ರ ಏನಾದರೂ ಸಾಧನೆ ಅಂತ ಇವತ್ತು ನೀವೆಲ್ಲ ನಮ್ಮ ಅಧಿಕಾರಿಗಳು ತೋರಿಸಿದಿರಿ. ಎಸ್ಪೆಷಲಿ ನಮ್ಮ ಸಪ್ತಶ್ರೀ ಬಂದಾಗ ಕಷ್ಟ ಸರ್ ಅಂದರು. ನನಗೆ ಗೊತ್ತಿಲ್ಲ ಮೇಡಮ್ ಅಂದೆ ನಾನು. ಇವತ್ತು ಡೇಟ್ ಅಂದೆ, ಜೋರು ಮಾಡಿದೆ ನಾನು. ಅವ್ರಿಗೂ ಜೋರು ಮಾಡಿದೆ. ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ನಾನು ಸ್ವಲ್ಪ ಗರ್ಗತವಾಗಿ ಬರಗಾನೆ ಬರದೆ, ಈ ಥರ ಆಗ್ತಾ ಇದ್ದರೆ ಫಾರೆಸ್ಟ್ ಮುಂದೆ ಸಹ ಏನು ಸಿಗಲ್ಲ, ಪ್ರಾಣಿಗಳು ಏನು ಸಿಗಲ್ಲ. ಮುಂದೆ ನಾವೆಲ್ಲ ಈ ಕಾಂಕ್ರೀಟ್ ಜಂಗಲ್ ಇಟ್ಕೊಂಡು ಭವಿಷ್ಯ, ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲದೆ ಆಗುತ್ತೆ ಅಂತೇಳಿ ಸ್ವಲ್ಪ ರಭಸವಾಗಿ ಮಾಡಿದ್ದಕ್ಕೆ ಇವತ್ತೊಂದು ಆಯಿತು. ಅದು ಎಲ್ಲ ಒಂದು ಕಡೆ ಅಲ್ಲಿ ಹೋದಾಗ ಈ ಹಳ್ಳಿ ಜನ ಎಲ್ಲ ಮಾತಾಡಿದಾಗ ನನಗೆ ಸ್ವಲ್ಪ ಸಂತೋಷ ಜೊತೆಗೆ ನೋವು ಇದೆ. ಸುಮಾರು 30-40 ವರ್ಷಗಳ ಹಿಂದೆ ಅವ್ರಿಗೇನಾದರೂ ನಮ್ಮ ಅಧಿಕಾರಿಗಳು ಜಮೀನಾಗಿ ಗ್ರಾಂಟ್ ಮಾಡಿದ್ರೆ, ಅದು ಫಾರೆಸ್ಟ್ ಒಳಗಡೆ ಬಂದಿದ್ದರೆ ಅದು ಯಾರು ತಪ್ಪು? ನಾನು ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ಅದು ಜಮೀನಿನ ಕ್ಯಾಂಡಿಡೇಟ್ ನಿಜವಾಗಲೂ ಅನ್ಯಾಯ ಆಗಿದ್ದರೆ, ನಿಜವಾಗಲೂ ಗ್ರಾಂಟ್ ಆಗಿದ್ದರೆ, ಗೊತ್ತಿಲ್ಲದೆ ಫಾರೆಸ್ಟ್ ಲ್ಯಾಂಡ್ ಕೊಟ್ಟಿದ್ರೆ ಇವಾಗ ನಾವೆಲ್ಲ ಕಿತ್ಕೊಂಡಿದ್ದೀವಿ. 30-40 ವರ್ಷ ತೆಂಗಿನ ಮರ ಇತ್ತು ಅಂತ ಹೇಳಿದ್ರು, ಅವೆಲ್ಲ ಕಡ್ದಾಕಿದ್ದಾರೆ ಅಂತ. ಈ ನೋವು ಆಗುತ್ತೆ. ಆದರೆ ಕಾನೂನು ಕಠಿಣ, ಧರ್ಮ ಕಠಿಣ, ನಿಜ ಅನ್ನೋದು ಕಠಿಣ. ಈ 3 ಕಠಿಣ ಆದಾಗ ನಾವು ನೋವು ಅನುಭವಿಸ್ಬೇಕು. ಜೊತೆಗೆ ಆ ಥರ ಯಾರಾದರೂ ಜೆನ್ಯೂನ್ ಗ್ರಾಂಟ್ಸ್ ಇದ್ದರೆ, ಅವ್ರಿಗೆ ಗೊತ್ತಿಲ್ಲದೆ ಸರ್ಕಾರದ ಗ್ರಾಂಟ್ ಮಾಡಿ ಅವ್ರು ಎತ್ತಾಕಿದ್ರೆ ಅದು ತಪ್ಪಾಗುತ್ತೆ. ಅವರಿಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡೋಕ್ಕೆ ನಮ್ಮ ಕನ್ಸರ್ನ್ ತಹಸೀಲ್ದಾರ್ಗಳು, AC DC ಮನವೊಲಿಸ್ಬೇಕು, ನೋಡಬೇಕು. ಅವರೇನೋ ರೆಪ್ರೆಸೆಂಟ್ ಕೊಂಡು ಕಾನೂನುಬದ್ಧವಾಗಿ ಅವ್ರಿಗೆ ಏನು ಕೊಡಬೇಕಾಗುತ್ತೆ ಆಲ್ಟರ್ನೇಟಿವ್ ಲ್ಯಾಂಡು, ಫಾರೆಸ್ಟ್ ಅಲ್ಲದೆ. ಈ ಒಂದು ವಾತಾವರಣ ನೋಡ್ತಾ ಇದ್ದರೆ ನನಗೆ ರಾಜ್ಕುಮಾರ್ ಫಿಲಿಮು ಗಂಧದ ಗುಡಿ ಜ್ಞಾಪಕ ಬಂದ್ಬಿಡುತ್ತೆ. ಅಷ್ಟು ಭವ್ಯವಾಗಿ ಕಾಣುತ್ತೆ. ಎಲ್ಲ ಒಂದು ಕಡೆ ನಮ್ಮ ಅಸಹಾಯಕತೆಯಿಂದನೋ ಇಲ್ಲ ನಮ್ಮ ನೆಗ್ಲಿಜೆನ್ಸಿಂದನೋ ನಾವು ಫಾರೆಸ್ಟ್ ಬಿಟ್ಬಿಟ್ಟಿದ್ದೀವಿ. ಎಲ್ಲ ಒಂದು ಕಡೆ ನಮ್ಮ ಅಧಿಕಾರಿಗಳ ಸ್ಥೈರ್ಯ ಇಲ್ಲದೇನೋ, ಧೈರ್ಯ ಇಲ್ಲದೇನೋ, ಇಲ್ಲ ಬೇರೆ ಏನೋ ದಾಕ್ಷಿಣ್ಯಕ್ಕೊಳಗಾಗಿ, ಇನ್ಯಾವುದಕ್ಕೋ ಮೋಹಕ್ಕೊಳಗಾಗಿ ನಾವು ಬಿಟ್ಟಿದ್ರೆ ಅದು ಅಕ್ಷಮ್ಯ ಅಪರಾಧ. ನಾವು ಕಾನೂನಿನಲ್ಲಿ ಎಲ್ಲರೂ ಒಂದೇ. ಕಾನೂನು ಬಂದಾಗ, ಧರ್ಮ ಬಂದಾಗ ಅವೆರಡೂ ಕಠಿಣ. ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಕಾನೂನುಬದ್ಧವಾಗಿ ನಾವು ಎಲ್ಲ ಫಾರೆಸ್ಟ್ ನೇಚರ್ ಉಳಿಸಬೇಕು.
ಸುಪ್ರೀಂ ಕೋರ್ಟ್ ಗೋದಾವರಕ್ಕೆ ಜಡ್ಜ್ಮೆಂಟ್ ಇದೆ. ಯಾವುದೇ ಕಾರಣಕ್ಕೆ ಫಾರೆಸ್ಟ್ ಲ್ಯಾಂಡ್ಗಳನ್ನು ನೀವು ಎನ್ಕ್ರೋಚ್ ಮಾಡಿ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಮಾಡಿ ಇದು ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಆ ಒಂದು ಅವಕಾಶ ನಮ್ಮ ಇಲ್ಲಿನ CCF ಇರಲಿ, DCF ಇರಲಿ, ACF ಇರಲಿ, ನಮ್ಮ RFO ಇರಲಿ, ನೀವು ಶಿಸ್ತಿನ ಸಿಪಾಯಿಗಳಂಗಿದ್ರೆ ಮಾತ್ರ ನಾವು ಫಾರೆಸ್ಟ್ ಉಳಿಸ್ಬೋದು. ದೇಶ ಕಾಪಾಡೋಕ್ಕೆ ನಮ್ಮ ಸೈನಿಕರು ಸದಾ ಒಂದೊಂದು ಸೆಕೆಂಡ್ಗೊಬ್ಬ ಸೈನಿಕ ಸಾಯ್ತಾನೆ. ಸತ್ರು ಸಹ ಅವ್ರ ಹೆಂಡತಿ ಮಕ್ಕಳು ಅನಾಥ ಆದರು, ಹೆಂಡತಿ ವಿಡುವೆ ಆದರು, ಅಪ್ಪ ಅಮ್ಮ ಮಗಳು ಕಳ್ಕೊಂಡ್ರು. ಯುದ್ಧದಲ್ಲಿ ನಮ್ಮ ಸೈನಿಕರಲ್ಲಿ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಅವರೆಲ್ಲ ವಿಧವೆಯರಾಗಿ ಅಪ್ಪ ಅಮ್ಮನ ಕಳ್ಕೊಂಡು ಮಕ್ಕಳಾಗಿ ತಂದೆ ತಾಯಿ ಇದು ಆಗಂತಹ ಅವರು ಆದು ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳನ್ನ ಉಳಿಸ್ತಾ ಇದ್ದಾರೆ. ದೇಶ ಕಾಪಾಡಕ್ಕೆ ನಮ್ಮ ಸೈನಿಕರು ಬಾರ್ಡರಲ್ಲಿದ್ದಾರೆ. ಒಂದು ಸೆಕೆಂಡ್ ಊಟ ತಿಂಡಿ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಅಲ್ಲಿ ನಿಂತ್ಕೊತಾರೆ, ಸದಾ ಗನ್ನ ಹಿಡ್ಕೊಂಡು. ನೀವು ಒಳಗಡೆ ನಮ್ಮ ಹಕ್ಕುಗಳನ್ನು ಕಾಪಾಡಕ್ಕೆ, ನಮ್ಮ ನೇಚರ್ ಉಳಿಸೋಕ್ಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ನೀವು ಸದಾ ಸೋಲ್ಜರ್ಸ್, ಇಂಟರ್ನಲ್ ಸೋಲ್ಜರ್ಸ್ ಟು ಎಲಿಮಿನೇಟ್ ಇಂಟರ್ನಲ್ ಎನಿಮೀಸ್. ಆ ಥರ ಪೊಲೀಸ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೀವು ಸ್ಟ್ರಾಂಗ್ ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ. ನಾವು ಈ ನೇಚರ್ ಉಳಿಸ್ಬೋದು, ನಮ್ಮ ಹಕ್ಕುಗಳನ್ನು ಉಳಿಸ್ಬೋದು. ಇಲ್ಲದೇ ಅವರು ನಮ್ಮನ್ನು ಕಾಯ್ತಾರೆ. ಆದರೆ ಇಲ್ಲಿ ಎಷ್ಟೋ ಜನಕ್ಕೆ ನ್ಯಾಯ ಸಿಗದೆ ಪರದಾಡ ಪರಿಸ್ಥಿತಿ ಬರುತ್ತೆ. ವರ್ಷಾನುಗಟ್ಟಲು ನ್ಯಾಯ ಸಿಗಲ್ಲ ಅವ್ರಿಗೆ. ನಮ್ಮ ಮುಂದೆ ಕೇಸುಗಳು ಬರ್ತವೆ, 10 ವರ್ಷ 15 ವರ್ಷ ಖಾತಾ ಮಾಡಿಲ್ಲ, ಕನ್ನಾಯ ಮಾಡಿಲ್ಲ. ನೀವು ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಲ್ಯಾಂಡಲ್ಲಿ ಜಾಗ ಕೊಡೋದೇ ತಪ್ಪು. ಕೊಟ್ಟಿದ್ರು ಸಹ ಅವರಿಗೆ ಇಮಿಡಿಯೇಟ್ ಆಗಿ ಅದನ್ನು ಏನು ಅನುಕೂಲ ಮಾಡ್ದೇನೆ ಫಾರೆಸ್ಟನ್ನು ಆವಾಗ ಎಚ್ಚೆತ್ಕೋಬೇಕು. ಫಾರೆಸ್ಟಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು 30-40 ವರ್ಷ ನಿದ್ದೆ ಮಾಡ್ಕೊಂಡಿದ್ದು ಯಾರೋ ನಮ್ಮ ಹೇಳ್ಕೊಂಡು ಅಂಥವ್ರು ಬಂದಾಗ ಮಾತ್ರ ಎಚ್ಚೆತ್ಕೊಂಡ್ರೆ ಭಾರಿ ಕಷ್ಟ. ಪ್ರತಿನಿತ್ಯ ನಾವು ಸೈನಿಕರು ಯಾವ ಥರ ನಮ್ಮ ಬಾರ್ಡಲ್ಲಿ ನಮ್ಮನ್ನು ಕಾಯ್ತಾರೋ ಆ ಥರ ನೀವು ಈ ಗಿಡಗಳು ಅಂದರೆ ನಮ್ಮ ಮಕ್ಕಳು, ನಮ್ಮ ಪೊಲೀಸವರು, ನಮ್ಮ ಫಾರೆಸ್ಟ್ ಅವರು ಆ ಗಿಡಗಳನ್ನ ನಾವು ಮಕ್ಕಳ ಥರ ನೋಡ್ಕೋಬೇಕು. ಅವ್ರ ಮಕ್ಕಳ ಥರ ನೋಡ್ಕೊಂಡ್ರೆ ಮುಂದೊಂದು ದಿವಸ ಅವು ನಮ್ಮ ತಂದೆ ತಾಯಿ ಆಗ್ತವೆ. ಈ ಗಿಡಗಳು ಮುಂದೊಂದು ದಿವಸ ನಮ್ಮ ತಂದೆ ತಾಯಿ ಆಗುತ್ತೆ. ಒಳ್ಳೆ ಆಮ್ಲಜನಕ ಕೊಡುತ್ತೆ, ಒಳ್ಳೆ ನೆರಳು ಕೊಡುತ್ತೆ, ಒಳ್ಳೆ ಗೊಬ್ಬರ ಕೊಡುತ್ತೆ, ಒಳ್ಳೆ ನಾಳೆ ಅದು ಸತ್ರು ಅದಕ್ಕೆ ಸಾವಿಲ್ಲ, ಪ್ರೀತಾಪಕಾರ ಕೊಡುತ್ತೆ. ಆದರೆ ನಾವು ಏನು ಈ ನಿರ್ಜೀವ ಮನುಷ್ಯ ಏನು ಕೊಡ್ತಾನೆ ಅಂದರೆ ಬರೀ ಸ್ವಾರ್ಥದಿಂದ ನಮ್ಮ ಎಲ್ಲ ಪ್ರಾಣಿ ಪಣಿಗಳು, ಪಕ್ಷಿಗಳು, ಪ್ರಕೃತಿ ನಾಶ ಆಗೋಗ್ಬಿಟ್ಟಿದೆ. ಇದು ನಮಗೆ ಎಚ್ಚರಿಕೆ ಗಂಟೆ. ನಾವು ಇನ್ನೂ ಎಚ್ಚೆತ್ಕೊಳ್ದೇ ಇದ್ದರೆ ನಮ್ಮ ಮುಂದಿನ ಮಕ್ಕಳಿಗೆ ಭವಿಷ್ಯ ಬಿಗ್ ಜೀರೋ ಅದು ಆಗಬಾರ್ದು. ಅಂದರೆ ಮಕ್ಕಳೇ ನೀವು ರೆಡಿ ಆಗಬೇಕು. ದೇಶ ಉಳಿಸ್ಕೋಬೇಕು ಅಂದರೆ ನೀವು ನ್ಯಾಯವಾಗಿ ಬದುಕಬೇಕು, ಆನೆಸ್ಟಾಗಿ ಓದಬೇಕು, ಆನೆಸ್ಟಾಗಿ ತಂದೆ ತಾಯಿನ ಕಾಪಾಡಬೇಕು, ದೇಶವನ್ನು ಕಾಪಾಡಬೇಕು. ನಿಮ್ಮ ಗುರುಗಳು ಹೊಸ ತರಬೇಕು. ನೀವು 100% ಏನು ಬರಬೇಕಾಗಿಲ್ಲ. ನಿಮಗೆ ನೀವು ಜಸ್ಟ್ ಪಾಸ್ ಸಾಕು, 50% ಬಂದು ಸಾಕು. ಗುರುಗಳೇ ನಿಮಗೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಒಳ್ಳೆ ಕಲ್ಚರ್ ಕಲಿಸಿ, ಸಂಸ್ಕಾರ ಕಲಿಸಿ. ನಾಳೆ ಬೆಳಗ್ಗೆ ಇಲ್ಲಿ ಮೇಲ್ಕೂತಂತ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಅಧಿಕಾರಿಗಳಾದಾಗ ಈ ದೇಶದ ಸತ್ಯಜಾಗಿ 100% ಅವನ ಆನೆಸ್ಟಿಗೆ ಅಂತ ಸಾಕು. ನೀವು 98% ತಗೊಂಡು ಡಿಸಾನೆಸ್ಟ್ ಆದರೆ ದೇಶ ದ್ರೋಹ ಅಲ್ವಾ? ಅದು ಆಗಬೇಡಿ ಮಕ್ಕಳೇ. ನಮ್ಮ ಕುವೆಂಪು ಅವರು ಹೇಳ್ತಾರೆ, ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಮಕ್ಕಳಲ್ಲೇ ಕೈ ಜೋಡಿಸಿ ಕೇಳ್ತೀನಿ, ಮುಂದೆ ನೀವು ದೇಶದ ಪ್ರಜೆಗಳು, ನೀವೆಂಥ ಅಧಿಕಾರಿಗಳಾಗಿ ಹೆಂಗಾದರೂ ಹೇಗಾದರೂ ಎಂದೆಂದಿಗೂ ನೀನು ಭ್ರಷ್ಟಾಚಾರ ಆಗದಿರಿ ದೇಶಕ್ಕೆ. ಅದರಿಂದ ನಾನು ಕೇಳ್ತೀನಿ. ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರ ಅಂದರೆ ಒಂದು ಪಿಡುಗದು. ಈ ಕರಪ್ಷನ್ ಈಸ್ ಮೋರ್ ಡೇಂಜರಸ್ ದನ್ ಕ್ಯಾನ್ಸರ್. ಕ್ಯಾನ್ಸರ್ ಕ್ಯೂರ್ ಮಾಡ್ಬೋದು, ಅದು ಕರಪ್ಷನ್ ಇದೆಯಲ್ಲ, ಈ ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀವಿ ನಾವು ಕರಪ್ಷನ್ ಇದ್ದರೆ. ಆದರೆ ಎಲ್ಲ ಒಂದು ಈ ಭೂಮಿ ನೋಡಿದಾಗ ನನಗೆ ಖುಷಿ ಆಗುತ್ತೆ, ಒಂದು ಸಾರ್ಥಕತೆ ಕಾಣುತ್ತೆ. ಈ ನಮ್ಮ ಅಧಿಕಾರಿಗಳೆಲ್ಲ ಕೋಆಪರೇಷನಿಂದ ಅವರು ಸ್ವಲ್ಪ ನಾನು ಬೈದಿದ್ದೀನಿ, ಜೋರು ಮಾಡಿದ್ದೀನಿ, ಎಲ್ಲ ಮಾಡಿದ್ರು ಅವರೆಲ್ಲ ಮರೆತು ಅವರ ಕರ್ತವ್ಯವನ್ನು ಪ್ರಜ್ಞೆಯನ್ನು ಮೆರೆದು ಈ ಒಂದು 300 ಎಕರೆಯನ್ನು ಉಳಿಸಿದ್ದಾರೆ. ನನ್ನ ಎಲ್ಲ
ಅಧಿಕಾರಿಗಳಿಗೆ, ಇಲ್ಲಿ ಇದ್ದಂತಹ ಮೇಡಮ್ DC ಶುಭಾ ಕಲ್ಯಾಣ್, ಸಪ್ತಶ್ರೀ, ತಹಸೀಲ್ದಾರರು, ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನೀವು ಮುಂದಿನ ಉಳಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು, ಎಲ್ಲ ನಮ್ಮ ಅರಣ್ಯ ಅಧಿಕಾರಿಗಳು, ಜೊತೆಗೆ ಆ ಜನ ಯಾರಲ್ಲಿ ಬಿಟ್ಟೋಗಿದಾರಲ್ಲ ಅವ್ರಿಗೂ ನಾವು ಕೃತಜ್ಞತೆ ಹೇಳಬೇಕು. ಅವ್ರಿಗೆ ಫಾರೆಸ್ಟ್ ಅಂತ ಹೇಳಿ ಅವ್ರು ನೋವಿದೆ ಪಾಪ, ಅಲ್ಲಿ ಬಂದಾಗ ನೋವಿಂದ ಮಾತಾಡಿದ್ರೆ ಅವ್ರು ನೋವಿದೆ ಅವ್ರಿಗೆ. ಆ ನೋವಿನ ಜೊತೆಗೆ ಅವರನ್ನ ತ್ಯಾಗ ಮಾಡಿದಾರಲ್ಲ ಅಂತ ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಮೇಡಮ್ ಸಬ್ಸಿಡಿ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡೋಕ್ಕೆ ಅವಕಾಶ ಮಾಡಿಕೊಡಿ. ಅನ್ಯಾಯ ಮಾಡಬೇಡಿ ಅವ್ರಿಗೆ. ನಿಜವಾಗ್ಲೂ ಕೆಲವು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಯಾರೋ ಮಾಡ್ತಾರೆ, ಅದೆಲ್ಲ ಬೇಡ. ನಿಜವಾಗ್ಲೂ ಜೆನ್ಯೂನ್ ಗ್ರಾಂಟ್ಸ್ ಇದ್ದರೆ, ಫಾರೆಸ್ಟ್ ಒಳಗಡೆ ಇದ್ದರೆ ಅವ್ರಿಗೆ ನ್ಯಾಯ ನೀವು ಒದಗಿಸಬೇಕು. ನಮ್ಮ ಎಲ್ಲ ಅಧಿಕಾರಿ ಥ್ರೂ ಸಪ್ತಶ್ರೀ ಮುಖಾಂತರ ನಾನು DC ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ರೆವೆನ್ಯೂ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂತ ಯಾವಾಗ ಅನ್ಯಾಯ ಕೊಡ್ದಾಗ ಅವ್ರಿಗೆ ಆಲ್ಟರ್ನೇಟಿವ್ ಲ್ಯಾಂಡ್ ನೀವು ಕೊಡಬೇಕು, ಅದು ನಿಮ್ಮ ಧರ್ಮ ಅಂತ ಹೇಳ್ತಾ, ಪ್ರಪಂಚದಲ್ಲಿ 3 ಜೀವರಾಶಿಗಳಿದೆ ಎಂಟೈರ್ ವರ್ಲ್ಡ್. ಒಂದು ನಿಸ್ವಾರ್ಥವಾದ ಜೀವರಾಶಿ, ಈ ಪ್ರಕೃತಿ, ನೇಚರ್, ಮರ, ಅದು ಏನನ್ನೂ ಕೇಳೋದಿಲ್ಲ. ಇವಾಗ ಬದುಕಬೇಕಾ ಸ್ವಲ್ಪ ನೀರು ಕೊಡೋದು ಕೇಳುತ್ತೆ. ಒಂದ್ಸಲ ಬದುಕಿದ ಮೇಲೆ ಜೀವನದಲ್ಲಿ ನಮ್ಮನ್ನು ಏನೂ ಕೇಳಲ್ಲ ಅದು. ನಮ್ಮ ಮಕ್ಕಳು ನಾವು ಹುಟ್ಟಿಸಿದ ತಪ್ಪಿಗೆ ಆಸ್ತಿ ಮಾಡಿ ಗಲಾಟೆ ಮಾಡ್ತವೆ, ಆಸ್ತಿ ಕೊಡೋದು ಗಲಾಟೆ ಮಾಡ್ತೇವೆ. ಪಾಪ ಅದು ಈ ಮರ ಗಿಡ ಏನೂ ಕೇಳೋದಿಲ್ಲ. ಅದು ನಿಸ್ವಾರ್ಥವಾದ ಜೀವಿ ಇಡೀ ವರ್ಲ್ಡ್ನಲ್ಲಿ, ಪ್ರಪಂಚದಲ್ಲಿ. ಎರಡನೇದು ಸ್ವಲ್ಪ ಸ್ವಾರ್ಥ ನಿಸ್ವಾರ್ಥ ಪ್ರಾಣಿ ಅಂದರೆ ಮಾಂಸಾಹಾರಿ ಪ್ರಾಣಿಗಳು, ಹುಲಿ, ಸಿಂಹ ಅಂಥವು ಹಸಿವಾದಾಗ ಮಾತ್ರ ಬೇಟೆಯಾಡುತ್ತೆ, ಮಿಕ್ಕಿದ ಟೈಮ್ ಬೇಟೆಯಾಡಲ್ಲ. ಕೆಲವೊಂದು ಜಿಂಕೆ, ಜಿಂಕಾರ ಅಂತ ಹೇಳ್ತಾ ಇದ್ರು, ಜಿಂಕೆ, ಮೊಲ, ಆಮೇಲೆ ಆನೆ ಸಸ್ಯಾಹಾರಿ ಪ್ರಾಣಿಗಳು, ಅವು ನಿಸ್ವಾರ್ಥ ಪ್ರಾಣಿಗಳು, ಅವು ಏನು ಮಾಡೋದಿಲ್ಲ. ಮೂರನೇ ಜೀವರಾಶಿ ಪ್ರಪಂಚದಲ್ಲೇ ಅಂದರೆ ಈ ಮನುಷ್ಯ. ನಾವು ಎಷ್ಟು ಸ್ವಾರ್ಥವಾದ ಪ್ರಾಣಿಯಿಂದ ಮನುಷ್ಯ. ಪ್ರಾಣಿನೂ ಬಿಡಲ್ಲ, ಪಕ್ಷಿ ಬಿಡಲ್ಲ, ಮರ ಬಿಡಲ್ಲ, ಯಾವುದೇ ನೇಚರ್ನ ಬಿಡೋದಿಲ್ಲ. ಎಲ್ಲ ನನಗೆ ದಾಹ ದಾಹ ದಾಹ. ಈ ಮನುಷ್ಯ ಎರಡಕ್ಕೆ ಹೋರಾಡ್ತಾನೆ ಜೀವನದಲ್ಲಿ. ಒಂದು ಆಸ್ತಿ ಸಂಪಾದನೆ ಮಾಡೋಕ್ಕೋಸ್ಕರ, ಇನ್ನೊಂದು ಪವರ್ ಸೀಟ್ಗೋಸ್ಕರ. ಆ ಎರಡು ಲೈಫ್ಲೆಸ್. ಮಕ್ಕಳೇ, ಪ್ಲೀಸ್ ರಿಮೆಂಬರ್ ಬೋತ್ ಪೊಸಿಷನ್ ಅಂಡ್ ಪೊಸಿಷನ್. ನಿಮಗೆ ಇಂಗ್ಲಿಷ್ ಅರ್ಥ ಆಗುತ್ತಾ? ಬೋತ್ ಪೊಸಿಷನ್ ಅಂದರೆ ಅಧಿಕಾರ, ಪೊಸಿಷನ್ ಅಂದರೆ ಆಸ್ತಿ. ಅವೆರಡಕ್ಕೂ ಜೀವ ಇಲ್ಲ. ನೀವು ನೆಟ್ಟಿಗೆ ಬದುಕಿದ್ರೆ, ಆನೆಸ್ಟಾಗಿ ಜೀವನ ಮಾಡಿದ್ರೆ ಅದಕ್ಕೆ ಜೀವ ಇದೆ. ನಮ್ಮನ್ನು ಕಳೆದುಕೊಂಡಂತಹ ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಬಾಬಾ ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಅವರಿಗೆ ಸಾವೇ ಇಲ್ಲ. ಅವ್ರು ಇವತ್ತು ನಮ್ಮ ಜೊತೆ ಜೀವಂತವಾಗಿದ್ದಾರೆ. ಯಾಕೆಂದ್ರೆ ಅವರು ಪೊಸಿಷನ್ ಅವ್ರು ಯಾವತ್ತೂ ಬೆಲೆ ಕೊಳ್ಳೇ ಇಲ್ಲ. ಅವ್ರ ಧರ್ಮಕ್ಕೆ, ನ್ಯಾಯಕ್ಕೆ, ಆನೆಸ್ಟಿಗೆ ಬೆಲೆ ಕೊಟ್ಟರು. ಅದಕ್ಕೆ ಅವನ್ನೆಲ್ಲ ನಾವು ಇನ್ನೂ ನೆನೆಸ್ಕೊತಾ ಇದ್ದೀವಿ. ಸ್ವಾಮಿ ವಿವೇಕಾನಂದ ಸತ್ತು ಸುಮಾರು 200 ವರ್ಷಗಳಾಗೋಯ್ತು, ಅದು ನಾವು ನೆನೆಸ್ಕೊತಾ ಇದ್ದೀವಿ. ಆ ಥರ ನಿಮ್ಮನ್ನು ನಾಳೆ ನಮ್ಮ ಜನ ನೆನೆಸ್ಕೋಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು, ನಿಷ್ಠೆಯಿಂದ ಬದುಕಬೇಕು. ನಾಳೆ ಅಧಿಕಾರಿಗಳಾದ್ಮೇಲೆ ನಿಷ್ಠೆಯಿಂದ ಜೀವನ ಮಾಡಬೇಕು. ನಿಮ್ಮ ತಂದೆ ತಾಯಿ ಯಾರಾದರೂ ಅಧಿಕಾರಿಗಳಿದ್ರೆ ಲಂಚ ತಗೊಂಡ್ಬಂದ್ರೆ ನೀವು ರಿವೋಲ್ಟ್ ಆಗಬೇಕು. ಅಂತ ಓದಲ್ಲ ಲಂಚ ಓದಲ್ಲ ಅಂತ ಹೇಳ್ಬೇಕು. ಲಂಚದ ಮನೆಯಲ್ಲಿ ನಾವು ಓದಲ್ಲ, ಊಟ ಮಾಡೋಣ ಅಂತ ಹೇಳ್ಬೇಕು. ತಾಯಿ ಮೋಸ ಮಾಡಿದ್ರು ನೋ ಅನ್ಬೇಕು. ನೀವು ರಿವೋಲ್ಟ್ ಆಗಬೇಕು. ಇಂಜಸ್ಟಿಸ್ ಮೇಲೆ, ಕರಪ್ಷನ್ ಮೇಲೆ, ಭ್ರಷ್ಟಾಚಾರ, ಮಕ್ಕಳು, ನೀವು ರಿವೋಲ್ಟ್ ಆಗಬೇಕು. ಆಗ್ತೀರಾ? ವಾಯ್ಸ ಬಂದಿಲ್ಲ. ಆಗಬೇಕು. ಚೆನ್ನಾಗಿ ಓದಬೇಕು, ಲಸ್ ತಗೋಬೇಕು. ಇನ್ನೂ ನಾನು ಬೇಕಾದಷ್ಟು ಮಾತಾಡಬೇಕು ಅಂತ ಆಸೆ ಇದೆ. ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗುತ್ತೆ ಅಂತೇಳಿ ನಮ್ಮ ಟೀಚರ್ ಮಕ್ಕಳೆಲ್ಲ ಕರ್ಕೊಂಬಂದು ಇಷ್ಟು ಪ್ರಕೃತಿಯನ್ನು ಬೆಳೆಸೋಕ್ಕೆ ನೀವು ಒಂದು ಮಕ್ಕಳು ಪ್ರೇರಣೆ ಆಗಿದ್ದೀರಿ. ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳು ಪ್ರೇರಣೆ ಆಗಿದ್ದೀರಿ. ಇಲ್ಲಿ 300 ಎಕರೆ ಇವತ್ತೇನು ಗಿಡ ಹಾಕಿ ಮಾಡ್ತಾ ಇದ್ದೀವೋ ನಮ್ಮ DCF ಜವಾಬ್ದಾರಿ, ಇಲ್ಲಿ ACF ಜವಾಬ್ದಾರಿ, ಚಂದನ್ ಜವಾಬ್ದಾರಿ. ಒಂದು ಗಿಡ ಸಾಯಂಗಿಲ್ಲ ಸರ್. ಒಂದು ಗಿಡ ಸತ್ರ ನಿಮ್ಮ ಹೇಳ್ತೀನಿ, ಅಷ್ಟು ಬುಕ್ ಮಾಡಿಬಿಡ್ತೀನಿ ನಾನು. ಕ್ರಿಮಿನಲ್ ಕೇಸ್ ಬುಕ್ ಮಾಡಿಸ್ಬಿಡ್ತೀನಿ. ಯಾವುದೂ ಸಾಯಂಗಿಲ್ಲ. ನೀವೊಂದು 2 ವರ್ಷ ಕಷ್ಟಪಟ್ಟು ಅದನ್ನು ಉಳಿಸಿ ಸರ್. ಅವು ನೀವು ಈ ಕಡೆ ಬಂದರೆ ಚಂದನ್ ಅಂತ ಕರಿತಾವೆ. ಅವು ನಿಮ್ಗೆ ಗೊತ್ತಿಲ್ಲ, ಗಿಡ ಮರಗಳು ನಮ್ಮನ್ನು ಮಾತಾಡುತ್ತೆ. ನಾವು ಆ ಭಾವನೆ ಇದ್ದರೆ ಗಿಡ ಮರಗಳು ಮಾತಾಡುತ್ತೆ. ನಾವು ನೋಡಿದಾಗ ನಮ್ಗೆ ಅವೇನೋ ಒಂಥರ
ಈ ಮಕ್ಕಳು ಟಾಟಾ ಮಾಡ್ದಂಗಿತ್ತು. ನಾನು ಕಾರಲ್ಲಿ ಬರ್ಬೇಕಾದ್ರೆ ಅಪ್ಪ ಮರವನ್ನು ನೋಡ್ತಾ ಇದ್ದಾರೆ. ಆ ಜೊತೆಗೆ ಸ್ವಲ್ಪ ಪಕ್ಷಿಗಳಿಂದ ಎಷ್ಟೋ ಖುಷಿ ಪಡ್ತಾ ಇದ್ವಿ. ಎಲ್ಲ ನಮ್ಮ ಮಾನವನ ದಾಹಕ್ಕೆ ಪಕ್ಷಿಗಳೆಲ್ಲ ಎದುರ್ಕೊಂಡು ಓಡಾಡ್ಬಿಟ್ಟವೆ. ಆಮೇಲೆ ಇವಾಗ ಕಾನ್ಫ್ಲಿಕ್ಟ್ ಆಗಿದೆ ಬಿಟ್ವೀನ್ ಮೆನ್ ಆ್ಯಂಡ್ ಅನಿಮಲ್ಸ್ ಅಂಡ್ ದಿ ಫಾರೆಸ್ಟ್ ಅಂಡ್ ದಿ ನೇಚರ್. ಈ ನೇಚರ್ ಅನ್ನೋದು ಆ ತಾಯಿ ಮಡ್ಲಲ್ಲಿ, ನಾವು ತಾಯಿ ಮಡ್ಲಲ್ಲಿ ಮಲಗಿದ್ದೀರಾ ಮಕ್ಕಳು ಓದ್ತಾದ್ರು? ತಾಯಿ ಮಣ್ಣಲ್ಲಿ ಮಲಗಿದ್ದೀರಾ? ಆ ತಾಯಿ ಮಣ್ಣಲ್ಲಿ ಮಲಗಿದಾಗ ಅದು ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಗುತ್ತಾ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡಾಗ ನಮಗೆ. ಅದು ತಾಯಿಗಿಂತ ಬಲಿಷ್ಠವಾದ ಒಂದು ಶಕ್ತಿ ಅಂದರೆ ಮರ. ನಮ್ಮ ತಾಯಿ ಬರೀ 100 ವರ್ಷ ಬದುಕ್ಬೋದು, ಇದು 1000 ವರ್ಷ ಬದುಕುತ್ತೆ. ಆ ತಾಯಿ ನೆರಳಿಗಿಂತ ತಂಪಾಗಿ ನಮ್ಮನ್ನು ಮುದ್ದಾಡುತ್ತೆ. ನೀವು ಯಾವತ್ತಾದ್ರೂ ಈ ಮರಗಳ ಮೇಲೆ ಆಟ ಆಡಿದಿರಾ? ಕೋಟೆ ಆಟ ಆಡಿದಿರಾ? ಎಷ್ಟು ಖುಷಿ ಆಗುತ್ತಾ ಗೊತ್ತಾ? ಆ ಮರದಲ್ಲಿ ಮೇಲೆ ಜಂಪ್ ಮಾಡಿ ನೀರಲ್ಲಿ ಬಿದ್ದರೆ ಇನ್ನೂ ಖುಷಿ ಆಗುತ್ತಲ್ಲ. ನಿಮ್ಗೆ ನೀರು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನಮ್ಗೆ. ಇಲ್ಲೆಲ್ಲ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಚಿಕ್ಕ ವಯಸ್ಸಲ್ಲಿ. ನಿಮ್ಮ ವಯಸ್ಸಲ್ಲಿ ಇದ್ದಾಗ ಮರ ಜಂಪ್ ಮಾಡಿ ಆ ಕೊಂಬೆ ಮೇಲೆ ತೂಗಿ ಕ್ಯಾನಲ್ಲಿ ನೀರಿಗೆ ಬೀಳ್ತಾ ಇದ್ವಿ. ನಿಮ್ಗೆ ಆ ಥರ ಅವಕಾಶ ಇದೆಯಲ್ಲ ಗೊತ್ತಿಲ್ಲ. ಅದೆಲ್ಲ ಮತ್ತೆ ಬರಬೇಕು ಅಂದರೆ ನಾವೆಲ್ಲರೂ ಇಲ್ಲಿರೋ ಎಲ್ಲ ಮಹನೀಯರು ಮನಸ್ಸು ಮಾಡಬೇಕು. ಯಾವುದೇ ಕಾರಣಕ್ಕೆ ನಾವು ಈ ನೇಚರ್ನ ಅನ್ಯಾಯ ಮಾಡಕ್ಕೆ ಬರೋದಿಲ್ಲ. ನೇಚರ್ ಉಳಿಸ್ತೀವಿ. ಪ್ರಕೃತಿ ತಾಯಿಗಿಂತ ಬಲವಾದ ವಸ್ತು ಪ್ರಕೃತಿ, ಅದನ್ನು ಉಳಿಸ್ತೀವಿ. ಪ್ರಾಣಿ ಪಕ್ಷಿಗಳ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀವಿ ಅನ್ನೋ ಭಾವನೆ ಇದ್ದರೆ ನಾವು ಮುಂದೊಂದು ದಿವಸ ನಮಗೆ ಒಳ್ಳೆ ಕಾಲ ಬರುತ್ತೆ ಅಂತ ನನಗೆ ಆಸೆ. ಎಲ್ಲ ಒಂದು ಕಡೆ ಈ ಮರಳಲ್ಲಿ ಒಂದು ಬೀಜ ಬಿಸಾಕಿದ್ರೆ ಅದು ಮಳೆ ಬಿದ್ದು ಗಾಳಿ ಬಿದ್ದು ಎಲ್ಲ ಆಗಿ ಒಂದು ದಿವಸ ಮೊಳಕೆ ಬರುತ್ತೆ ಅಂತ ಆಸೆ ನನಗೆ. ಹಂಗೆ ಈ ಕರಪ್ಷನ್ ಅನ್ನು ತೆಗಿಬೇಕು. ನಾವೆಲ್ಲರೂ ಒಂದೊಂದು ಕಲ್ಲು ಹೊಡಿಬೇಕು. ನಾವೆಲ್ಲರೂ ಒಂದೊಂದು ಕಲ್ಲು ಹೊಡೆದ್ರೆ ಆ ಕರಪ್ಷನ್ ತಾನಾಗೆ ಹೋಗುತ್ತೆ. ಇನ್ನೊಂದು 7-8 ವರ್ಷ ಇರ್ಬೋದೇನೋ ಈ ಕರಪ್ಷನ್ ಹೋಗುತ್ತೆ, ಮತ್ತೆ ವಾಪಸ್ ಒಳ್ಳೆ ಕಾಲ ಬರುತ್ತೆ. ಅದಕ್ಕೆಲ್ಲ ನಾವು ಸಂಕಲ್ಪ ಮಾಡಬೇಕು. ನಮ್ಮ ಎಲ್ಲ ಅಧಿಕಾರಿಗಳು ಸ್ವಲ್ಪ ಟಂಕ್ ಕಟ್ಟಬೇಕು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಬೆಲ್ಟ್ ಎಳಿತೀವಿ, ಹಂಗೆ ಎಳೆದು ರೆಡಿ ಆಗಬೇಕು. ಇದನ್ನು ಸರಿ ಮಾಡಿಕೊಂಡ್ರೆ ಇನ್ನೊಂದು 10 ವರ್ಷದಲ್ಲಿ ನಾವು ಈ ಭ್ರಷ್ಟಾಚಾರ ತೊಲಗಿಸ್ಬೋದು, ಈ ಗಿಡ ಪ್ರಕೃತಿನ ಉಳಿಸ್ಬೋದು. ಇಲ್ಲದೇ ಇದ್ರೆ ನಾವು ಹೋದ ವರ್ಷ ನೋಡಿದ್ವಿ ಕೊಯಮತ್ತೂರಲ್ಲಿ ರಾತ್ರಿ ಇದ್ದಕ್ಕಿದ್ದಂಗೆ 10 ಹಳ್ಳಿಗಳು ಮಾಯವಾಗುತ್ತೆ. ತಮಾಷೆ ನೋಡ್ರಿ, ಆ ಹಳ್ಳಿಗಳು ಹಳ್ಳಿಗಳಲ್ಲಿ ಮಾಯವಾದ್ರು. ಒಂದು ಮಗು, ಅಜ್ಜಿ, ಸೊಸೆ 3 ಜನ ರಾತ್ರಿ 1 ಗಂಟೆ ಎಚ್ಚೆತ್ಕೊಂಡು ಹೋದಾಗ ಎಲ್ಲೋಬೇಕು ಗೊತ್ತಿಲ್ಲ. ಮನೆಯಲ್ಲಿ ಅವರು ಹೋದರೆ ಕಾಡು ಆನೆಗಳು ಅಡ್ಡ ಬಂತು. ಅವ್ರಿಗೆ ಗೊತ್ತಾಯ್ತು ಇನ್ನು ನಾವು ಸತ್ತೋಗ್ತೀವಿ ಅಂತ. ಎಲ್ಲರೂ 3 ಜನ ಕೈ ನಮಸ್ಕಾರ ಮಾಡಿ ಆನೆಗೆ ಕ್ರೂರ ಅದು ಕಾಡಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ. ಅದು ಬಂದಾಗ ಅಜ್ಜಿ ಮಗು ಎಲ್ಲ ಸೇರಿ ಅದಕ್ಕೆ ವಿಘ್ನೇಶ್ವರ ನೀವೇ ಅಂತ ನಮಸ್ಕಾರ ಮಾಡಿದಾಗ ಬೆಳಗ್ಗೆ 6 ಗಂಟೆವರೆಗೂ ಅವ್ರನ್ನ ಕಾಯ್ಕೊಂಡಿತ್ತು ಆ ಕಾಡು ಆನೆ. ಅವ್ರನ್ನೇನೂ ಮಾಡಿಲ್ಲ. ನೋಡಿ, ಪಕ್ಷಿಗಳಿಗೂ ಮನುಷ್ಯರಿಗೂ ಡಿಫ್ರೆನ್ಸ್ ಇರೋದು. ನಾವು ಚಿಕ್ಕದಾಗ ಬಿಡ್ತೀವ, ಅಲ್ಲ ಎತ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಆನೆ ನೈಟೆಲ್ಲ ಕಾಯ್ಕೊಂಡಿದ್ದು 3 ಜನ ರಕ್ಷಣೆ ಮಾಡಿದ್ದು ನಾವು ಪೇಪರಲ್ಲಿ ಓದಿದ್ದೀವಿ. ಅದು ಪ್ರಾಣಿಗಳಿಗೂ ನಮಗಿರೋ ವ್ಯತ್ಯಾಸ. ಸ್ವಾರ್ಥ, ನಾವು ಏನು ಸಿಕ್ಕಿದೆಲ್ಲ ಬೇಕು ಅಂತೀವಿ. ಆದರೆ ಮಾಂಸಾಹಾರ ಪ್ರಾಣಿಗಳು ಹಸಿವಾದ ಮಾತ್ರ ಬೇಟಾಡುತ್ತೆ. ಮಿಕ್ಕಿದ ಪ್ರಾಣಿಗಳು ಅವು ತಂಟೆಗೆ ಹೋದ್ರೆ ಮಾತ್ರ ಅವು ಬಿಡಲ್ಲ. ಅದರ್ವೈಸ್ ಅವರು ಯಾವ ತಂಟಕ್ಕೆ ಬರಲ್ಲ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ. ನಾನು ನಮ್ಮ ಎಲ್ಲ ಅಧಿಕಾರಿಗಳು ಮತ್ತೊಂದು ಸಲ ಕೃತಜ್ಞತೆಯನ್ನು ಹೇಳಿ, ನೀವು ಇತಿಹಾಸ ಸೃಷ್ಟಿ ಮಾಡಿದ್ದೀರಾ ಮೇಡಮ್. ನಮ್ಮ DCF ಆಗಲಿ CCF ಆಗಲಿ ಎಲ್ಲರೂ ಸೇರಿಕೊಂಡು ಪೊಲೀಸ್ ಅಧಿಕಾರಿಗಳು ಇದನ್ನು ನಾವು ಮೆಟ್ಟಿಗೆ ತೋರಿಸಿದ್ದೀವಿ. ನಾವು ಬಿಡೋದಿಲ್ಲ ಅಂತ. ಸ್ವಲ್ಪ ಒತ್ತಾಟ ಆಯಿತು. ನೀವು ಪೊಲೀಸ್ ರಕ್ಷಣೆ ಕೊಟ್ಟರೆ ನಾನೇ ಬರ್ತೀನಿ ಅಂತ ಸ್ವಲ್ಪ ಗರಂ ಆದ ನಾನು. ಮತ್ತು ನಮ್ಮ DCF SP ಅಶೋಕ್ ಎಲ್ಲ ಸೇರಿಕೊಂಡು ರಕ್ಷಣೆ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಕೋಆಪರೇಷನ್ ಇರಬೇಕು ಸರ್. ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಪೊಲೀಸ್ ಅವರು ಇರಬೇಕು, ಫಾರೆಸ್ಟರ್ ಇರಬೇಕು, ರೆವಿನ್ಯೂ ಇರಬೇಕು. ನೀವಿದ್ದ ಧರ್ಮ ಸಂಸ್ಥಾಪನೆ ನಾನು ಮಾಡ್ತೀನಿ. ನೀವು ನನ್ನ ಜೊತೆಗೆ ಬನ್ನಿ, ನನ್ನ ಮಕ್ಕಳು ನನ್ನ ಜೊತೆಗೆ ಇರ್ತಾರೆ. ಧರ್ಮ ಸಂಸ್ಥಾಪನೆ ಮಾಡಬೇಕಾದ್ರೆ ತ್ಯಾಗ ಬಲಿದಾನ ಬೇಕಾಗುತ್ತೆ. ಅದಕ್ಕೆ ನಾನು ಬಲಿಯಾದರೂ ಪರವಾಗಿಲ್ಲ, ಧರ್ಮ ಸಂಸ್ಥಾಪನೆ ಆಗಲೇಬೇಕು ಅಂತ ಹಠ ಹಿಡಿದಿದ್ದೀನಿ. ನಾನು ದೇವರು ಕೇಳೋದು ಒಂದೇ ಒಂದು, ನನಗೆ ಒಳ್ಳೆ ಆರೋಗ್ಯ ಕೊಡಪ್ಪ, ಆಯುಷ್ ಕೊಡು, ಇನ್ನೇನು ಬೇಡ. ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಶಕ್ತಿ ಕೊಡು. ದುಷ್ಟ ಸಂಹಾರ ಮಾಡಬೇಕು, ಶಿಷ್ಟ ರಕ್ಷಣೆ ಮಾಡಬೇಕು ಅಂತ ಕೇಳ್ತಾ, ಮಕ್ಕಳಿಗೆ ಇಷ್ಟೊತ್ತಿದ್ದೀರಾ, ನಿಮಗೆ ಬಂದು ನಮಗೆ ಸಪೋರ್ಟ್ ಮಾಡೋದಕ್ಕೆ ನಿಮಗಿಂತ
ನಮ್ಮ ಜನಕ್ಕಿಂತ ನೀವೇ ಕಟ್ಕೊತೀವಿ. ಅప్పుడు ನಮ್ಮ ಜನ ಬರಲ್ಲ. ಇನ್ನು ಫಾರೆಸ್ಟ್ ಕಟ್ಟೋಣ ಬನ್ನಿ ಅಂದರೆ ಒಬ್ಬ ಪಬ್ಲಿಕ್ ಬರಲ್ಲ. ದುಡ್ಡು ಕೊಡ್ತೀವಿ ಬನ್ನಿ ಓಟ್ ಹಾಕಿ ಅಂದ್ರೆ ಕ್ಯೂ ನಿಂತ್ಕೊಂತಾರೆ. ನಾನ್ ವೆಜ್ ಇಟ್ಟು ಬನ್ನಿ ಅಂದ್ರೆ ಎಲ್ಲ ಕ್ಯೂ ನಿಂತ್ಕೊತಾರೆ. ಅದು ನಮ್ಮ ಮನಸ್ಸು ಚೇಂಜ್ ಆಗಬೇಕು. ಎಲ್ಲ ಜನ ಬರಬೇಕು. ನಾವಿದು ಸರ್ ಬರ್ತೀವಿ ಫಾರೆಸ್ಟ್ ಉಳಿಸ್ತೀವಿ ಅಂತ. ಅದು ಬರದೇ ಇದ್ರೆ ಮುಂದೊಂದು ದಿವಸ ನಮಗೆ ಅಧೋಗತಿ ಕಾರಣ. ಇವತ್ತು ನಾನು ನೋಡ್ತಾ ಇದ್ದೆ ಟೆಕ್ಸಾಸಲ್ಲಿ ಮರಗಳಿಲ್ಲ. ಈ ನೇಚರ್ ಬಿಸಿಲು ತಡೆಯಕ್ಕಾಗ್ತದೆ. ಹೆವಿ ಬಿಸಿಲಾಗಿ ಭೂಮಿ ಆ ಶಾಖ ಆಗಿ ಅವ್ರು ಬರ್ತಾ ಇಲ್ಲ. ಇದ್ದಕ್ಕಿದ್ದಂಗೆ 53 ಜನ ಮಕ್ಕಳು ಸಮ್ಮರ್ಸ್ಟಡಿಗೆ ಹೋಗಿ ಮಕ್ಕಳು ಹಾಕೊಂಡು ಹೋಗ್ಬಿಟ್ಟು ನೀರು. ನಿಮಗೆ ನೇಚರ್ನ ತಂಪು ಮಾಡದೇ ಇದ್ದರೆ ನಮಗೆಲ್ಲ ಉಳಿಗಾಲ ಇಲ್ಲ. ನಾವು ಚೆನ್ನಾಗಿ ಬದುಕಬೇಕು ಅಂದರೆ ಎಲ್ಲ ಪ್ರಾಣಿಗಳು ಇರಬೇಕು, ಪ್ರಕೃತಿ ಇರಬೇಕು. ಪ್ರಕೃತಿ ಇದ್ದರೆ ನಾವು ಉಳಿವು. ನಮ್ಮನ್ನು ವೃಕ್ಷ ರಕ್ಷಿತ. ನಾವು ಆ ಮರ ಮಠಗಳನ್ನು ಉಳಿಸಿದ್ರೆ ನಮ್ಮನ್ನು ಮುಂದೆ ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ, ನಾವು ಬದುಕ್ತೀವಿ. ನಾವೆಲ್ಲ ಒಂದು ಕಡೆ ಎಲ್ಲ ಒಡೆದು ಸೈಟು ಬಿಸ್ನೆಸ್ ಅಂತ ಮಾಡ್ತಾ ಹೋದ್ರೆ ಇವೆಲ್ಲ ಟೆಂಪ್ರವರಿ. ಪರ್ಮನೆಂಟ್ ಈಸ್ ಓನ್ಲಿ ಪ್ರಕೃತಿ, ನೇಚರ್. ಅದನ್ನು ಮರಿಬೇಡಿ. ಎಲ್ಲರೂ ಈ ಪ್ರಕೃತಿ ಉಳಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಿಸಿ, ನನ್ನ ಮಕ್ಕಳಿಗೆ ನಾನು ಮತ್ತೊಂದು ಸಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ಮಕ್ಕಳೇ ಪ್ರತಿಜ್ಞೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರಕ್ಕೆ ನಾವು ಬಗ್ಗೋದಿಲ್ಲ. ಉಪವಾಸ ಇದ್ರೂ ಪರವಾಗಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಬೇಕು. ಚೆನ್ನಾಗಿ ಹೋಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನೀವು IAS IPS ಆಫೀಸರ್ ಆಗಿ ಬನ್ನಿ, ಜಡ್ಜು ಆಗಿ ಬನ್ನಿ, ಈ ದೇಶ ಉಳಿಸಿ ಅಂತ ಹೇಳ್ತಾ 4 ಜೈ ಹಿಂದ್, ಜೈ ಕನ್ನಡ.